ಏಯ್ ಇನ್ನೊಂದು ಸ್ವಲ್ಪ ಹೊತ್ತು ಕಡೆ ಅಲ್ಲೋಡು ಆಟೋ ಚಲೋ ಜಾಯಂಗೆ. ಆಟೋ ನಾಗವರಕ್ಕೆ ಹೋಗ್ಬೇಕು. ಹಾ ನಾಗವಾರನ? ಗುರುಗಳೇ, ಎಲ್ಲಿದ್ದೀರಾ ಗುರುಗಳೇ? ಗುರುಗಳೇ, 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 ಮಲ್ಲಿ, ಯಾರ್ ನೀನು? ಹೊರಗಡೆ ಯಾಕೆ ತಿರುಗಾಡ್ತಿದ್ಯಾ? ಹೊತ್ತು ಮುಳುಗಿದ್ಮೇಲೆ ಹೊರಗೆ ಅದು ತಿರುಗಬಾರ್ದು ಅಂತ ಊರಲ್ಲಿ ಡಂಗೂರ ಹೊಡ್ಸವ್ರೆ, ಗೊತ್ತಿಲ್ವಾ? ಇದು ಊರಲ್ಲ, ಕಾಡು, ಅದಕ್ಕೆ ಬಂದೀವ್ನಿ. ಊರಾದ್ರೂ ಕಾಡಾದ್ರು ಯಾರು ಹೊರಗಡೆ ಬರಬಾರ್ದು. ನೀನ್ ಯಾಕೆ ಬಂದೆ? ನನ್ ಮಲ್ಲಿಗೋಸ್ಕರ. ಮಲ್ಲಿ ಯಾರೋ? ಅತ್ತೆ ಮಗಳು. ನಿನ್ ಮಲ್ಲಿಗೋಸ್ಕರ ಹೊರಗಡೆ ತಿರುಗಾಡಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ. ಗುರುಗಳೇ, ಹಾ ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಚುಚ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಈಗ ನಿಶಬ್ದವಾಗಿದ್ದೀರಲ್ಲ ಗುರುಗಳೇ. ಏನಂದೆ? ನನಗೆ ಹೇಳಿದ್ದೇನು, ನೀವು ಮಾಡ್ತಿರೋದೇನು ಅಂತ ಕೇಳ್ತಿದ್ದೀನಿ. ಗುರುಗಳೇ, ಯಾವಾಗಿಂದನೋ ದೇವಸ್ಥಾನದ ಬಾಗಿಲು ತೆಗೆದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಲೆಕ್ಕಕ್ಕೆ ಸಿಕ್ಕದೇ ಇರೋಷ್ಟು ನಿಧಿ ಅಲ್ಲಿದೆ ಅನ್ನೋದು ನನ್ನ ನಂಬಿಕೆ. ಹುಣ್ಣಿಮೆ ದಿನ ಹೊರಗಡೆ ಬರಬಾರ್ದು ಅಂತ ನಿಯಮ ಮಾಡಿದ್ದಾರೆ ಅಂದ್ರೆ ಹುಣ್ಣಿಮೆಗೂ ಆ ದೇವಸ್ಥಾನಕ್ಕೂ ಏನೋ ಸಂಬಂಧ ಇದ್ದೇ ಇರುತ್ತೆ. ನಿಮ್ಮ ಮಂತ್ರಶಕ್ತಿಯಿಂದ ಆ ರಹಸ್ಯನ ಭೇದಿಸ್ತೀನಿ ಅಂದ್ರಿ. ಊರಿಗೆ ದೊಡ್ಡವನಾಗಿರೋ ನಮ್ಮ ಭಾವನ ಅಧಿಕಾರಗಳೆಲ್ಲ ನಾನು ಕೊಡಿಸ್ತೀನಿ ಅಂದ್ರಿ. ಎಷ್ಟೋ ತಿಂಗಳು ಕಳೆದೋಯ್ತು, ಮತ್ತೆ ಹುಣ್ಣಿಮೆನೂ ಬಂದಾಯ್ತು. ಒಟ್ಟಾರೆ ನಿಮ್ ಕೈಯಲ್ಲಿ ಆಗುತ್ತಾ ಇಲ್ವಾ ಸ್ವಾಮಿ? ನನಗ್ ಗೊತ್ತಿರೋ ಮಟ್ಟಿಗೆ ನಿಮ್ ಕೈಯಲ್ಲಿ ಏನೂ ಆಗಲ್ಲ ಅನ್ಸುತ್ತೆ. ಮನುಷ್ಯರಿಂದಾಗದ ಕೆಲಸ ಯಂತ್ರದಿಂದಾಗುತ್ತದೆ, ಯಂತ್ರದಿಂದಾಗದ ಕೆಲಸ ಮಂತ್ರದಿಂದಾಗುತ್ತದೆ, ಮಂತ್ರದಿಂದಾಗದ ಕೆಲಸ ತಂತ್ರದಿಂದಾಗುತ್ತದೆ. ಯಂತ್ರ ಮಂತ್ರ ತಂತ್ರದಿಂದಾಗದ ಕೆಲಸ ಅತೀತ ಶಕ್ತಿಗಳಿಂದಾಗುತ್ತದೋ ಆ ಅತೀತ ಶಕ್ತಿಗಳನ್ನ ಸ್ವಂತ ಮಾಡ್ಕೊಳ್ಳೋಕೆ ಕಾಳರಾತ್ರಿಯಲ್ಲಿ ಕರಾಳ ನೃತ್ಯ ಮಾಡ್ತಾ ಭಯಪಡಿಸುತ್ತಾ ಬಾಧಿಸುತ್ತಾ ಪೀಡಿಸುತ್ತಾ ಪ್ರೇತಾತ್ಮ ಸಂಚರಿಸೋ ಶವಗಳನ್ನು ಛೇದಿಸುತ್ತಾ ಸಮಾಧಿ ಮಧ್ಯದಲ್ಲಿ ಕೂತು ಕ್ಷುದ್ರ ಶಕ್ತಿಗಳ ಸಾಧನೆ ಮಾಡಿದ ನನ್ನ ಮಂತ್ರಶಕ್ತಿಯನ್ನು ಅನುಮಾನಿಸುವಿಯಾ? ಇಲ್ಲ ಸಮೇ. ಅಜಂಬಾ ಅಜಂಬಾ ಫರಾಕ್. ಓಂ ಡಂ ಡಂ ಬಾ. ಗುರುಗಳೇ, ಏನ್ ಗುರು ಈ ಟೈಮಲ್ಲಿ ನಾಗವಾರ ಅಂತಿದ್ದಾರೆ?
ಈ ಟೈಮ್ನಲ್ಲಿ ಅಲ್ಲಿಗೆ ಯಾರು ಬರಲ್ಲಮ್ಮ. ನಿಂಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ. ನೀವು ಕೂಡ ದುಡ್ಡಿಗಿಂತ ನಮ್ಮ ಪ್ರಾಣನೇ ನಮಗೆ ತುಂಬ ಮುಖ್ಯ. ಈ ಏರಿಯಾಗೆ ನೀವು ಹೊಸಬ್ರ ಥರ ಕಾಣ್ತಾ ಇದ್ದೀರಾ. ನನ್ನ ಮಾತು ಕೇಳಿದೆ ಸುಮ್ಮನೆ ಹೊರಟೋಗಿ. ಮೊದಲೇ ಇದು ನಾಗ ಹುಣ್ಣಿಮೆ ರಾತ್ರಿ. ಅರೆ ಅವನೇ ಹೇಳ್ತಿದ್ದಾನೆ, ನಾವು ವಾಪಸ್ ಹೊರಟೋಗೋಣವಾ? ಶು, ನೀನಿರು, ನಾನು ಕೇಳ್ತಿದ್ದೀನಲ್ವಾ. ನಾನು ಬರ್ತೀನಮ್ಮ, ಆದ್ರೆ ಆಟೋ ಅಲ್ಲಮ್ಮ, ಎತ್ತಿನ ಗಾಡಿ. ಪರವಾಗಿಲ್ಲ ರೀ, ಅವ್ರು ಕೇಳ್ತಿರೋದು ಎಲ್ಲಿಗೆ ಅಂತ ಗೊತ್ತಾ? ನಾಗವಾರ ಅಂತೆ. ನನಗೆ ಗೊತ್ತು, ಆದ್ರೂ ಪರವಾಗಿಲ್ಲ, ನಾನು ಬರ್ತೀನಮ್ಮ, ನೀವು ಬನ್ನಿ. ನಾಗವಾರದ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಈ ಟೈಮಲ್ಲಿ ಹೋಗೋದು ಅಪಾಯ. ಅಪಾಯ ಅಂತ ನನಗೂ ಹೋಗೋದಿಕ್ಕೆ ಇಷ್ಟ ಇಲ್ಲ. ನನ್ನ ಮಗಳು ತುಂಬಾ ಅಪಾಯದಲ್ಲಿದ್ದಾಳೆ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ದುಡ್ಡು ಬೇಕು. ನೀ ಬಾರಮ್ಮ. ನಡಿ. ಅಂಕಲ್, ಅಮ್ಮ. ಎಷ್ಟು ತಗೊಂತೀರಾ? 1,000 ರೂಪಾಯಿ ಕೊಡಮ್ಮ. ಬನ್ನಿಮ್ಮ. ಇವತ್ತಿಂದ 5 ದಿನಗಳು ಈ ಊರಿನ ಹಿರಿಯರು ಕೃಷ್ಣಯ್ಯನವರವರು ಹೆಸರಿದ್ದಾರೆ. ಏ, ನನ್ನ ಹಿಡ್ಕೋತಿದ್ಯಾ? ಯಾಕೆ? ಬಿಡು ಬಿಡು. ಏ ಮಲ್ಲಿ, ಮಲ್ಲಿ ನಿಲ್ಲು. ಮಲ್ಲಿ, ಮಲ್ಲಿ ನಿಲ್ಲು. ನಿಂತ್ಕೋ ಅಂದ್ರೆ ನಿಂತ್ರೆ ನೀನೇನ್ ಮಾಡ್ತೀವ ನನಗೆ ಗೊತ್ತು ಮಾವ. ನಿನ್ನ ನೋಡ್ದೆ ನಂಗಿರೋಕ್ಕಾಗಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನನಗೆ ಹೇಳ್ದೆ ಯಾಕೆ ಬಂದೆ ಮಲ್ಲಿ? ಶಿವನ ಪೂಜೆಗೆ ನಾಗಪುಷ್ಪ ತಗೊಂಡ್ ಬಾ ಅಂತ ಅಪ್ಪ ಹೇಳಿದ್ರು, ಅದಕ್ಕೆ ಬಂದೆ ಮಾವ. ನಿನ್ನ ನೋಟ ನಾಗರ ಹಾವು ಬುಸ್ಕುಟ ಹಾಗೆ ಇದೆ ಮಾವ. ಹುಣ್ಣಿಮೆ ಬೆಳಕಿನಲ್ಲಿ ಕೇದಿಗೆ ಪುಷ್ಪದ ಪರಿಮಳ ಮನಸ್ಸಿಗೆ ಮತ್ತು ತರಿಸುತ್ತಿದೆ. ಕಣ್ಣ ಮುಂದೆ ಕನ್ಯೆಯ ಅಂದ ಕೆರಳಿಸುತ್ತಿದೆ. ಅದಕ್ಕೆ ನನ್ನ ಮನಸ್ಸು ನಿನ್ನ ಜೊತೆಯನ್ನು ಬಯಸ್ತಾ ಪರಿತಪಿಸ್ತಿದೆ. ಒಬ್ಬಳೆ ಸಿಕ್ಕಿದ್ರೆ ನೀನು ತುಂಡತನ ಮಾಡ್ತೀಯ ಅಂತಾನೆ ನಿನಗೂ ಹೇಳ್ದೆ ಬಂದೆ ಮಾವ. ಏಯ್ ನಿಲ್ಲು. ಏಯ್ ಬಿಡು ಮಾವ. ನಾಗವೇಣಿ ನಿಲ್ಲು. ಏಯ್ ನನ್ನ ಕ್ಷುದ್ರ ಶಕ್ತಿಗಳ ಮಹಿಮೆಯಿಂದ ದೈವ ಶಕ್ತಿಯನ್ನು ಎದುರಿಸಿ ಆ ಗುಡಿಯೊಳಗೆ ಪ್ರವೇಶಿಸಬಲ್ಲ ಈ ಕಾಳಕೇಯರನ್ನು ಸೃಷ್ಟಿಸಿರುವೆ. ನನ್ನ ಆದೇಶವನ್ನು ಶಿರಸಾವಹಿಸಿ ವಿಧ್ವಂಸವನ್ನು ಮಾಡಿ ವಿನಾಶ ಮಾಡುವುದೇ ಇವರ ಕೆಲಸ. ಇವರ ವೇಷಭೂಷಣ ಮೀಸೆ ಚೆನ್ನಾಗಿದೆ, ಆದ್ರೆ ನಾವು ಅನ್ಕೊಂಡಿದ್ದ ಕೆಲಸನ ಇವರು ಸಾಧಿಸ್ತಾರೆ ಅಂತ ನನ್ಗ್ಯಾಕೋ ಅನ್ನಿಸ್ತಾ ಇಲ್ಲ. ನಿಲ್ಲಿಸು. ನಮ್ದೆ ನಂಬಿಟ್ಟೆ.
ಹೋಗು. ನಂಬಿಕೆ ಬಂತು ಗುರುಗಳೇ. ನಂಬೋದಲ್ವೋ ಮೂರ್ಖ? ನಾನು ಮಂತ್ರಿಸಿ ಕೊಟ್ಟ ಹಾರವನ್ನು ನೀನು ಹಾಕೊಂಡಿರೋದ್ರಿಂದಾನೇ ನಿನಗೆ ಯಾವ ಹಾನಿಯೂ ಆಗದೆ ಇಲ್ಲಿವರೆಗೂ ಬರೋದಕ್ಕಾಯ್ತು. ಅದನ್ನ ನೆನ್ಪಿಟ್ಕೋ. ಕಾಳಕೇರಿ, ಆಜ್ಞೆ 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 ಆ ಗುಡಿಯಲ್ಲಿರುವ ರಹಸ್ಯವೇನೆಂದು ತಿಳಿದು ಬನ್ನಿ. ಗುರುಗಳೇ, ನೀವು ಏನ್ ಬೇಕಾದ್ರೂ ಸಾಧಿಸ್ತೀರಾ ಗುರುಗಳೇ. ಅಮ್ಮ, ನಾಗವಾರದ ಹತ್ರಕ್ಕೆ ಬಂದಿದ್ದೀವಿ, ಇಳಿರಮ್ಮ. ಅರೆ, ಏನ್ ಅಂಕಲ್ ಊರೊಳಗಡೆ ಕರ್ಕೊಂಡು ಹೋಗ್ದೆ ಇಲ್ಲೇ ಇಳಿಯಕ್ ಹೇಳ್ತಾ ಇದ್ದೀರಾ? ಹೊರವಲಯ ದಾಟಿ ಬರಕ್ಕಾಗಲ್ಲಮ್ಮ. ಅರೆ, ನೀನು ಊರು ಹೊರಗೆ ಬಿಟ್ಟು ಹೋಗೋದು ಅಂದ್ರೆ ಕೇಸ ಜಾತ ರಾತ್ರಿ ಹೊತ್ತು. ಮರ್ಯಾದೆಯಿಂದ ಊರೊಳಗೆ ಲೇಕೆ ಜಾವ್. ಕ್ಷಮಿಸಿಮ್ಮ, ನಾಗ ಹುಣ್ಣಿಮೆ ಸಮಯದಲ್ಲಿ ಹೊರಗಿನವರು ಬರಬಾರ್ದು ಅಂತ ಆಜ್ಞೆ ಆಗಿದೆ. ಮತ್ತೆ ಬರ್ತೀನಂತ ಹೇಳಿ 1000 ರೂಪಾಯಿ ತಗೊಂಡ್ರಲ್ಲ? ದುಡ್ಡಿನ ಮೇಲೆ ಆಸೆಯಿಂದ ಕೇಳಿಲ್ಲಮ್ಮ. ನನ್ ಮಗುಗೆ ಏನೂ ಆಗ್ಬಾರ್ದು ಅಂತ ಭಯದಿಂದ ಕೇಳಿದೆ. ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇದೆ. ಮನೆಗೆ ಹೋಗಿ ಕೂಡಲೇ ನಿಮ್ ಮಗುನ ಆಸ್ಪತ್ರೆ ಕರ್ಕೊಂಡೋಗಿ. ಆಯ್ತು ಅಮ್ಮ ಅವ್ರೆ, ಆ ದೇವ್ರು ನಿಮ್ಮನ್ನ ಚೆನ್ನಾಗಿ ಕಾಪಾಡ್ಲಿ. ಅಯ್ಯೋ ಕರ್ಮ. ಆ ದೇವಸ್ಥಾನದಲ್ಲಿರೋ ರಹಸ್ಯ ತಿಳ್ಕೊಂಬನ್ನಿ. ಹೊತ್ತು ಮುಳುಗುವ ಮುಂಚೆ ಹೋಗಿದ್ದೆ. ಇಷ್ಟು ತಡ ಏಕಾಯ್ತು ಮಗಳೇ? ಅಪ್ಪ ಅಮ್ಮ ಗಾಬರಿ ಆಗುತ್ತಾರೆ ಎಂದರೆ ಕೇಳಲಿಲ್ಲ. ಎಲ್ಲ ನಿನ್ನಿಂದಲೇ. ನಾಗಪುಷ್ಪಕ್ಕೋಸ್ಕರ ಕಾಡೆಲ್ಲ ತಿರುಗೋ ಅಷ್ಟರಲ್ಲಿ ತಡವಾಗಿ ಹೋಯ್ತು ಅಪ್ಪ. ಯಾರ ಕಣ್ಣಿಗಾದರೂ ಬಿದ್ದಿರೇನೋ, ನಿಮಗೇನಾದರೂ ತೊಂದರೆ ಆಯಿತೇನೋ ಎಂದು ಎಷ್ಟು ಭಯವಾಯಿತು ಗೊತ್ತೇ? ನನಗೇನಾಗತ್ತಮ್ಮ? ನಮ್ಮ ಭಯಕ್ಕೆ ಕಾರಣ ಇದೆಯಮ್ಮ. ನಮ್ಮ ಪ್ರಾಣಕ್ಕೆ ತೊಂದರೆ ಆಗುವಾಗ ಆತ್ಮರಕ್ಷಣೆಗಾಗಿ ನಾವು ವಿಷವನ್ನು ಕಕ್ಕುತ್ತೇವೆ. ಆದರೆ ಮನುಷ್ಯರು ಹಾಗಲ್ಲ. ಅವರು ಕರುಣೆಯಿಲ್ಲದ ಕಟುಕರಮ್ಮ. ನಾಗವೇಣಿಗೆ ಯಾವ ಆಪತ್ತು ಬಾರದಂತೆ ನೋಡಿಕೊಳ್ಳಲು ನಾನಿದ್ದೇನೆ. ಯಾವ ತೊಂದರೆಯೂ ಆಗುವುದಿಲ್ಲ ಮಾವ. ಹಾ, ಪೂಜೆಗೆ ಸಮಯವಾಗುತ್ತಿದೆ, ಹೋಗೋಣ ಬನ್ನಿ. ಅರೆ ಭೈರವಿ, ನಿಂದು ಅಜ್ಜಿ ಇಲ್ಲಿಗೆ ಹೋಗ್ಬೇಡ ಅಂತ ಹೇಳಿತು. ಅಲ್ಲಿ ಆಟೋದವನು ಅಪಾಯ ಅಂತ ಹೇಳ್ದ, ಇಲ್ಲಿ ಗಾಡಿಯವನು ಅಪಾಯ ಅಂತ ಹೇಳ್ದ. ಹಮ್ ಕ್ಯೂ ನಾ ಸೋಚೆಗಾ? ಸಬ್ ಲೋಗ್ ಹೇಳಿದಾಗ ನಾವು ಈ ಟೈಮ್ನಲ್ಲಿ ಹೋಗೋದು ಯಾಕೆ ಭೈರವಿ? ನಂಗೆ ಸ್ವಲ್ಪ ಟೆನ್ಷನ್ ಆಗಿದೆ. ನೀನ್ ಸುಮ್ನೆ ಇರ್ತೀಯಾ? ನಾನಿದ್ದೀನಲ್ವಾ, ಬಾ. ಈ ದೇವಿ ನಮ್ಮೂರಿನ ಗ್ರಾಮ ದೇವತೆ, ಗಂಡಿ ಬಚ್ಚಮ್ಮ ತಾಯಿ. ಏನಮ್ಮ ಚೆನ್ನಾಗಿದ್ಯಾ? ಈ ಊರಲ್ಲಿ ಎಲ್ರೂ ನಿನ್ನ ಚೆನ್ನಾಗಿ ನೋಡ್ಕೊಂತಿದಾರಾ? ಚೆನ್ನಾಗಿ ನೋಡ್ಕೋತಾರ ಬಿಡು. ನಮ್ಮೂರಲ್ಲಿ ಇರೋರ್ಗೆ ಈ ದೇವಿ ಅಂದ್ರೆ ತುಂಬಾ ನಂಬಿಕೆ. ಅದಕ್ಕೆ ಯಾವಾಗ್ಲೂ ಪೂಜೆ ಪುರಸ್ಕಾರ ಅಂತ ಸ್ವಲ್ಪನೂ ರೆಸ್ಟ್ ಕೊಡದೆ ಮಾಡ್ತಾ ಇರ್ತಾರೆ.
ಕತ್ಲೆ ಆದ್ಮೇಲೆ ಯಾರು ಹೊರಗಡೆ ಬರ್ಲೇಬಾರ್ದು ಅನ್ನೋ ನಿಬಂಧನೆ ಇದೆ. ಹೊರಡಿ ಎಲ್ರು, ಹೊರಟೋಗಿ. ನಿಮ್ಮನ್ನ ನೋಡ್ತಿದ್ರೆ ಯಾವ್ದೋ ರೀತಿ ಕಾಣಿಸ್ತಾ ಇದ್ದೀರಾ. ಹೊರಟೋಗಿ. ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಯಾರು ಈ ಕಡೆ ಬರ್ಬಾರ್ದು. ಗುಡಿ ಕಡೆಗೆ ಹೋದ್ರೆ ತುಂಬಾ ಅಪಾಯ. ಹೊರಟೋಗಿ. ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಯಾಕೆ ನಿಂತ್ಬಿಟ್ರಿ? ಅಡ್ಡ ಬಂದವರನ್ನು ಕೊಂದು ಬಿಡಿ. ಹೊರಟೋಗಿ. ಚಂಬಕ ಚುಂಬಕ ಜಬುಂಬ. ಓಂ ಡಂ ಡಂ ಬಾ. ಮಲ್ಲಿ ಏನಾದಳು? ಯಾವುದಾದರೂ ಆಪತ್ತಿಗೆ ಸಿಕ್ಕಿಕೊಂಡಳ? ನಡೆಯಬಾರದ್ದೇನೋ ನಡೆಯುತ್ತಿರುವಂತಿದೆ. ಯಾವನೋ ನನ್ನ ಶಕ್ತಿ ತಡೆದಿದ್ದು? ಯಾರೋ ಯಾರೋ ನಾಗಿಣಿಗೆ ಯಾವ ಆಪತ್ತು ಬಾರದಂತೆ ನೋಡಿಕೊಳ್ಳಲು ನಾನಿದ್ದೀನಿ. ನಾನಿರುವಾಗ ನಾಗಿಣಿಗೆ ಏನೂ ಆಗುವುದಿಲ್ಲ. ಓಂ ಡಂ ಡಂ ಬಾ.
ಏ ಭೈರವಿ, ಥಿಂಕ್ ಶಿ ಇಸ್ ಡೆಡ್. ಬದುಕಿದಾಳೆ. ಅಯ್ಯೋ, ಯಾರೋ ಪಾಪ ತುಂಬಾ ಏಟ್ ಬೇರೆ ಆಗಿದೆ. ಇವಾಗ ನಮ್ಮ ಹತ್ರ ಫಸ್ಟ್ ಏಡ್ ಕಿಟ್ ಕೂಡ ಇಲ್ಲ. ಏಯ್, ಹತ್ರದಲ್ಲಿ ಹಾಸ್ಪಿಟಲ್ ಇದೆ ನೋಡೋಣ. ಅರೆ ಇದು ಯಾರು ನಮ್ಗೆ ಮಾಲೂಮ್ ನೈ. ಇಲ್ಲಿಗೆ ಯಾರಾದ್ರೂ ಬಂದ್ರೆ ನಾವೇ ಏನೋ ಮಾಡಿದೀವಿ ಅಂತ ನಮ್ಮ ಮೇಲೆ ಅನುಮಾನಿಸ್ತದೆ. ಇದರ್ ಚೋಡ್ಕೆ ಚಲೋ ಚಲೋ ರೇ. ಹೇ, ನಮ್ ಕಣ್ಮುಂದೆ ಹೇಗ್ ಬಿದ್ದಿರೋದನ್ನ ನೀನ್ ನೋಡ್ತಾ ಕೂಡ ಹಾಗೆ ಬಿಟ್ಟೋಗೋಣ ಅಂತ ಹೇಳ್ತಾ ಇದೆಯಲ್ಲ ನೀನು. ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿರ್ಬೇಕಲ್ವಾ? ಈ ತರ ಪರಿಸ್ಥಿತಿ ನಮಗೂ ಬಂದ್ರೆ ಹೇಗೆ ಅನ್ನೋದನ್ನ ಯೋಚನೆ ಮಾಡು. ಇವತ್ತಿಂದ ನಾಗ ಹುಣ್ಣಿಮೆ ದಿನಗಳು. ಇವತ್ತಿಂದ 5 ದಿನಗಳು ಕತ್ಲೆ ಆದ್ಮೇಲೆ ಯಾರು ಹೊರಗೆ ಬರಬಾರ್ದು ಅಂತ, ಬಂದ್ರೆ ಆಪತ್ತು ಅಂತ ಈ ಊರಿನ ಹಿರಿಯರು ಕೃಷ್ಣಯ್ಯನವರು ತಿಳಿಸಲು ಹೇಳಿದ್ದಾರೆ. ಹುಣ್ಣಿಮೆ ರಾತ್ರಿ ಯಾರು ಬಾಗ್ಲು ತೆಗ್ತಾ ಇದ್ದಾರೆ? ಭೈರವಿ, ಇದು ಕನ್ಸ ನಿಜನಾ? ಈ ಸಮಯದಲ್ಲಿ ಇಲ್ಯಾಕ್ ಬಂದಿದ್ದಾಳೆ ಇವಳು? ಯಾರು ಬಾಗ್ಲು ಬಡಿತಾ ಇದ್ರೆ ನೋಡ್ತಾ ಇದೆಯಲ್ಲಮ್ಮ? ಯಾರು? ನಮ್ ಭೈರವಿ. ಅಯ್ಯೋ, ಎಲ್ಲೋ ಅಮೆರಿಕಾದಲ್ಲಿರೋ ನನ್ ಸೊಸೆ ಇಲ್ಲಿಗೆ ಯಾಕೆ ಬರ್ತಾಳೆ? ಯಾರನ್ನ ನೋಡಿ ಯಾರು ಅನ್ಕೊಂಡ್ಯೋ? ಎಲ್ಲಿ ನಾನು ನೋಡ್ತೀನಿ. ಅಮ್ಮ, ನಮ್
ಭೈರವಿನೇಮ್ಮ. ಏನು ಅಂದ್ರೆ ನಮ್ ಸೊಸೆ ಭೈರವಿ ಬಂದಿದ್ದಾಳೆ ರೀ. ಅಯ್ಯೋ ನಿನ್ ಮುಖ ನೋಡ್ಕೋ. ಬೆಳಗ್ಗೆ ಅಮೆರಿಕದಿಂದ ವಿಡಿಯೋ ಕಾಲ್ ಮಾಡಿ ಮಾತಾಡಿದ ಭೈರವಿ ಈಗಿಲ್ ಹೇಗೆ ಬರ್ತಾಳೆ? ಏನೋ ನಿನ್ ಜೊತೆನು ಮಾತಾಡೋದು ತಾನೆ? ಹೌದಪ್ಪ. ನಿಮ್ಮ ಅಮ್ಮನಿಗೆ ನಡುವೆ ಕನ್ಸುಗಳು ಜಾಸ್ತಿ ಕಣೋ. ಕನ್ಸಲ್ ಭೈರವಿ ನೋಡ್ಬಿಟ್ಟಿದ್ದಾಳೆ. ನಮ್ ಭೈರವಿನೇ ಇದು ನಿಜಾನಾ? ಕನ್ಸ ಭೈರವಿ ಇಲ್ಲಿಗೆ ಬರೋದು ಅಂದ್ರೆ ಏನೇ? ಬೆಳಗ್ಗೆ ಅಷ್ಟೇ ಅಮೆರಿಕದಿಂದ ನಮ್ ಜೊತೆ ಮಾತಾಡಿದ್ಲು. ಯಾರೋ ಅದು? ಭೈರವಿ ಅಂತೆ ಮಾವ. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಯಾರ್ ಬಾವ ಅದು? ಭೈರವಿನೇ. ಭೈರವಿನೇ ಅಣ್ಣ. ನಿನ್ ಮಗಳು ಭೈರವಿ ಬಂದಿದ್ದಾಳೋ? ಅದು ಖಡ್ಗ ನಿನ್ನ ಪ್ರಾಣ ಕಾಪಾಡುತ್ತೆ ಅಂತ ನಿನ್ನ ಅಜ್ಜಿ ಹೇಳಿತ್ತು ಅಂತ ನನಗೆ ಹೇಳಿದ್ದೆ. ನಿನಗೆ ಪ್ರಾಣ ಕಂಟಕ ಇದೆ. ಎಷ್ಟೋ ಪೂಜೆಗಳು ಮಾಡಿ ಅದನ್ನ ನಿನ್ನ ಕೈ ಕಟ್ಟಿದೀವಿ. ಅದಕ್ಕೆ ರಕ್ತ ಹೋಗ್ತಿದೆ. ಜಲ್ದಿ 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 ಕಟ್ಟು. ಚಿನಿ ಹೋಗಿ ಫಸ್ಟ್ ಏಡ್ ಕಿಟ್ ತಗೊಂಬಾ. ಸರಿ ಅತ್ತೆ. ಇಷ್ಟು ಸಡನ್ ಆಗಿ ಯಾಕೆ ಬಂದೆ ಭೈರವಿ? ಬರ್ತೀನಿ ಅಂತ ಒಂದು ಫೋನ್ ಕೂಡ ಮಾಡಿಲ್ಲ. ಈ ಹುಡುಗಿ ಯಾರು ಭೈರವಿ? ಗೊತ್ತಿಲ್ಲ ಅಪ್ಪ. ನಾನ್ ದಾರಿಲ್ ಬರ್ತಿರುವಾಗ ಪ್ರಜ್ಞೆ ಇಲ್ದೆ ಬಿದ್ದಿದ್ಲು. ನಾನೇ ಕರ್ಕೊಂಡ್ ಬಂದೆ. ನಾವು ಹೇಳೋವರೆಗೂ ಬರ್ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬಂದೆ? ಹುಣ್ಣಿಮೆ ದಿನ ಕತ್ಲಾದ್ಮೇಲೆ ಯಾರು ಕೂಡ ಹೊರಗಡೆ ಬರಲ್ಲ. ಇದೆಲ್ಲ ನೀನು ಗೊತ್ತಿದ್ದು ನೀನ್ ಯಾಕೆ ಹೊರಗಡೆ ಬಂದೆ ಭೈರವಿ? ಅತ್ತೆ ತಗೋ. ಇಲ್ಲಿ ಕೊಡು. ಯಾವಾಗ ಬಂದೆ ಅಂತ ಎಲ್ರು ಕೇಳ್ಬೇಕಾದ್ರೆ ಉತ್ತರನೇ ಹೇಳ್ದೆ ಸುಮ್ನಿದ್ಯಲ್ಲ ಭೈರವಿ. ಸೀರಿಯಸ್ ಕಂಡೀಷನ್ ಅಲ್ಲಿರೋ ಹುಡುಗಿನ ಕಾಪಾಡೋದ್ ಮುಖ್ಯನಾ ಅಥವಾ ನಿಮ್ ಪ್ರಶ್ನೆಗೆ ಮೊದಲು ಉತ್ತರ ಹೇಳೋದ್ ಮುಖ್ಯನಾ? ಏನಾಯ್ತು ಜರೀನಾ? ನಾಗವೇಣಿ, ನಾಗವೇಣಿ, ನಾಗವೇಣಿ. ಏನು ಕೌಸಲ್ಯ? ನಮ್ಮ ನಾಗವೇಣಿ ಎಲ್ಲೂ ಕಾಣಿಸುತ್ತಿಲ್ಲ. ಇಲ್ಲಿಯೇ ಎಲ್ಲೋ ಇರಬೇಕು.
ಹೇಳಮ್ಮ. ಇಂಜೆಕ್ಷನ್ ಕೊಟ್ರೆ ಪ್ರಜ್ಞೆ ಬರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣವಾ? ನೋಡಮ್ಮ ಭೈರವಿ, ಈ ಟೈಮಲ್ಲಿ ಯಾರು ಹೊರಗಡೆ ಹೋಗ್ಬಾರ್ದು. ಹಾ, ಒಂದ್ ವೇಳೆ ಹೋದ್ರೂ ನಿನಗೆ ನಾವು ಬಾಗಿಲು ತೆಗೆದಂಗೆ ನಮ್ಗೆ ಯಾರು ಬಾಗಿಲು ತೆಗಿಲ್ಲಮ್ಮ. ಆಪತ್ನಲ್ಲಿರೋರ್ನ ಕಾಪಾಡೋದೆ ಆ ದೇವ್ರು. ಹಾ, ಒಂದ್ ನಿಮಿಷ. ನಮ್ಮ ಪ್ರಾಣಕ್ಕೆ ತೊಂದರೆ ಆಗುವಾಗ ಆತ್ಮರಕ್ಷಣೆಗಾಗಿ ನಾವು ವಿಷವನ್ನು ಕಕ್ಕುತ್ತೇವೆ. ಆದರೆ ಮನುಷ್ಯರು ಹಾಗಲ್ಲ. ಅವರು ಕರುಣೆ ಇಲ್ಲದ ಕಟುಕರಮ್ಮ. ಕಾರಣವಿಲ್ಲದೆ ಅನ್ಯ ಜೀವಿಗಳನ್ನು ಬೇಟೆಯಾಡಿ ಹಿಂಸಿಸುವ ಗುಣದವರು ಅವರು. ಇವರೆಲ್ಲ ನನ್ನ ಮಲ್ಲಿನ ಕೊಲ್ಲೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಶಿವಪ್ಪ, ಆ ಹುಡುಗಿ ಯಾರೋ ಗೊತ್ತಿಲ್ಲ, ತುಂಬಾ ಕಷ್ಟದಲ್ಲಿದ್ದಾಳೆ. ಆ ಹುಡುಗಿ ಪ್ರಾಣನ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ಓಂ ನಮಃ ಶಿವಾಯ. ಏನು ಆ ಶಕ್ತಿ? ಈ ಮನೆಯಲ್ಲಿರುವ ಯಾವುದೋ ಅದ್ಭುತವಾದ ಶಕ್ತಿ ನನ್ನನ್ನು ತಡೆಯುತ್ತಿದೆ. ಓಂ ನಮಃ ಶಿವಾಯ. ಅಂದರೆ ಇವರು ನನ್ನ ಮಲ್ಲಿಯನ್ನು ಬದುಕಿಸಲು ಪ್ರಯತ್ನಿಸುತ್ತಿದ್ದಾರಾ?
ದೇವ್ರ ಕುಂಕುಮ ಇಟ್ಟಿದ್ದೀನಿ. ಈ ಕುಂಕುಮನ ಅಭ್ಯಾಸವಾಗಿ ಈ ಹುಡುಗಿನ ಕಾಪಾಡುತ್ತೆ. ನನ್ನ ನಂಬಿಕೆ ನಿಜ ಆಗಿದ್ರೆ ಈ ತುಳಸಿ ತೀರ್ಥ ಕುಡಿದ ತಕ್ಷಣನೇ ಈ ಹುಡುಗಿಗೆ ಪ್ರಜ್ಞೆ ಬರುತ್ತೆ. ನಾನ್ ಯಾಕೆ ಇಲ್ಲಿದ್ದೀನಿ? ಯಾರ್ ನೀವೆಲ್ಲ? ನಿಂಗೇನ ಆಗಲ್ಲಮ್ಮ. ನಿನ್ನನ್ನ ಕಾಪಾಡೋದಕ್ಕೆ ನಾವೆಲ್ಲ ಇದೀವಿ. ಭಯ ಪಡ್ಬೇಡ, ನಿನ್ಗೇನ್ ತೊಂದರೆ ಇಲ್ಲ. ನಾವೆಲ್ಲರೂ ಇದ್ದೀವಲ್ವಾ? ನಾನಿಲ್ಲಿಗೆ ಹೇಗ್ ಬಂದೆ? ನಾನೇ ಕರ್ಕೊಂಡ್ ಬಂದೆ. ನನ್ ಮೊಮ್ಮಗಳು ಭೈರವಿ ನಿನ್ನ ಕರ್ಕೊಂಬಂದು ನಿನ್ ಪ್ರಾಣ ಕಾಪಾಡಿದಳಮ್ಮ. ಯಾರಮ್ಮ ನೀನು? ಹೇಳಮ್ಮ, ನಿನ್ನ ಹೆಸರೇನು? ಹೇಳಮ್ಮ. ಮಲ್ಲಿ. ಹಾ, ನಿನ್ಗೇನಾಯ್ತು? ಈ ಗಾಯಗಳು ನಿಂಗೆ ಹೇಗಾಯ್ತು? ಹೇಳಮ್ಮ, ಏನು ಭಯ ಇಲ್ಲ, ಹೇಳು. ಅದು ಆ ಕಾಡಲ್ಲಿ ಹುಣ್ಮೆ ದಿವಸದಲ್ಲಿ ಯಾರು ಹೊರಗೆ ಬರಲ್ಲ ಅಂತ ಗೊತ್ತು ತಾನೆ? ನೀನ್ಯಾಕೆ ಬಂದೆ? ಹೊಲಕ್ಕೆ ಹೋಗ್ಬೇಕಂತ ಬಂದೆ. ದಾರಿ ಮರ್ತು ಹೋಗಿ ಎಲ್ಲಿ ಹೋಗ್ಬೇಕೋ ತಿಳಿದೆ. ತಿರ್ಗಿ ಕತ್ಲಾಗ್ ಹೋಯ್ತು. ಮತ್ ಮೈ ಮೇಲೆ ಇಷ್ಟು ಗಾಯಗಳು ಹೇಗಾಯ್ತು ನಿನಗೆ? ಕಾಡ್ ಜನರು ಗುಂಪೊಂದು ನನ್ ನೋಡಿ ಬೆನ್ಬಿದ್ರು. ಅವ್ರಗಳಿಗೆ ಸಿಕ್ಕದೆ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಗಾಯಗಳಾಯ್ತು. ಮಲ್ಲಿ ಮಲ್ಲಿ ಮಾವ, ನನ್ನ ಮಾವ ಬಂದಿದ್ದಾನೆ. ಮಾವ, ನಿನ್ಗೇನಾಗಿಲ್ಲ ತಾನೆ? ನಾವು ಬರೋ ದಾರಿಲಿ ಗಾಯ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನ ನೋಡಿ ನಾನೇ ಕರ್ಕೊಂಡ್ ಬಂದೆ. ನಮ್ಮ ಮಲ್ಲಿನ ಕಾಪಾಡಿದ್ರಿ, ಧನ್ಯವಾದಗಳಮ್ಮ. ಮಲ್ಲಿ, ಹೋಗಣ್ಣ, ನಡಿ, ಹೋಗಿ ಬರ್ತೀವಿ. ಎಲ್ಲಿಗೆ? ಬುದ್ಧಿ ಇದೆಯಾ ನಿಮ್ಗೆ? ಕತ್ಲೆ ಆದ್ಮೇಲೆ ಯಾರು ಹೊರಗೆ ಬರಬಾರ್ದು. ಬಂದಿದ್ದಕ್ಕೆ ಇಂತಹ ಆಪತ್ತು ಎದುರಾಗಿದ್ದು ಮತ್ತೆ ಹೊರಗಡೆ ಹೋಗ್ತೀನಂತಿರಲ್ಲ, ಯಾಕೆ? ಪ್ರಾಣ ಕಳ್ಕೋಬೇಕಂತ ಆಸೆನಾ? ರಾತ್ರಿ ಎಲ್ಲ ಇಲ್ಲೇ ಇದ್ದು ಬೆಳಿಗ್ಗೆ ಎದ್ದು ಹೋಗಿ. ಹಾಗಲ್ಲಯ್ಯ, ನಾವೀಗ್ಲೇ. ಏನಪ್ಪ ಹೇಳಿದ ಅರ್ಥ ಆಗ್ತಿಲ್ವಾ ನಿಮ್ಗೆ? ಆಗಿರೋ ಅಪಾಯ ಸಾಲದು ಅಂತ ಮತ್ತೆ ಹೊರಡ್ತೀನಿ ಅಂತಿರಲ್ಲ. ಬೆಳಿಗ್ಗೆನೆ ಹೊರಟ್ರಾಯ್ತು. ಒಳಗ್ ಹೋಗಿ ಮಲ್ಕೊಳ್ಳಿ, ನಡೀರಿ. ನಮ್ಮ ಬಾವನ್ ಮಾತು ಅಂದ್ರೆ ಮಾತೆ. ಮೊದ್ಲು ಒಳಗಡೆ ಹೋಗಿ. ಅಮ್ಮ, ಅವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡಿ. ಏನಯ್ಯ ಇನ್ನೂ ಹಾಗೆ ನಿಂತಿದ್ಯಾ? ನಡಿ. ಬಾರಮ್ಮ, ಬಾ 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 ಬಾ. ಏನೋ, ನಡಿ. ಹಾ ಪರವಾಗಿಲ್ಲ, ಕುತ್ಕೊಳ್ಳಿ. ಊಟ ಮಾಡು ಅಂದ್ರೆ ಮಾಡ್ಲಿಲ್ಲ. ಸ್ವಲ್ಪ ಈ ಹಾಲಾದ್ರೂ ಕುಡಿರಿ. ಹಾಲ್ ಕುಡ್ದು ನಿದ್ದೆ ಮಾಡಿ ಬಾಗ್ಲಾಕೊಂಡ್ ಬಾ. ಅವಯ್ಯ ಅಪ್ಪಯ್ಯ ನಮ್ಮನ್ನ ನೋಡ್ದೆ ಗಾಬರಿ ಆಗಿರ್ತಾರೆ ಮಾವ. ಹೋಗ್ಬಿಡಣ್ವಾ ಮಾವ? ಇವ್ರು ಹೋಗಕ್ ಬಿಡಲ್ಲ. ಎಲ್ರೂ ನಿದ್ದೆ ಮಾಡಿದ್ಮೇಲೆ ಹೋಗೋಣಂತೆ, ಸರಿನಾ? ನೀನ್ ಹಾಲು ಕುಡಿ.
ಗುಡ್ ಮಾರ್ನಿಂಗ್ ಎವ್ರಿವಾನ್. ಹೇ ಚಿನಿ, ಹಾಯ್. ಗುಡ್ ಮಾರ್ನಿಂಗ್ ಮಾಮಾ. ಗುಡ್ ಮಾರ್ನಿಂಗ್. ಏನಪ್ಪ ಏನ್ ತಿಂತೀಯಪ್ಪ ನೀನು? ಇಡ್ಲಿ ಅತ್ತೆ. ಹಾ, ನಿನಗೇನೋ ಇಡ್ಲಿ, ನಿಮ್ಮ ಅಕ್ಕನಿಗೆ ಚಪಾತಿ, ನಿಮ್ಮ ಭಾವನಿಗೇನೋ ಪರೋಟ, ನಿಮ್ಮ ಅಪ್ಪನಿಗೇನೋ ಬೋಂಡ. ಎಲ್ರು ಒಂದ್ ತಿನ್ನಲ್ಲ ಒಂದ್ ಕುಡಿಯಲ್ಲ. ಹೀಗೆ ಚಾಕ್ರಿ ಮಾಡಿ ಮಾಡಿ ನನ್ ಕೈ ಕಾಲ್ ಬಿದ್ದು ಹೋಗಿದೆ. ದುರ್ಗಾ, ದುರ್ಗಾ. ಯಜಮಾನ್ರೆ ಹೇಳಿ. ಈ ತಿಂಡಿನೆಲ್ಲ ಮಾಡಿದ್ಯಾರು? ನಾನೇ ಯಜಮಾನ್ರೆ. ಎಲ್ಲ ಮಾಡಿದ್ದು ಅಡಿಗೆಯವರು. ನೀನೇ ಎಲ್ಲ ಮಾಡ್ದವ್ರ ತರ ಆಡ್ತಿದ್ಯಲ್ಲ, ಯಾಕೆ? ನನ್ ಕಷ್ಟಕ್ಕೆ ಸ್ವಲ್ಪನೂ ಬೆಲೆ ಇಲ್ದೇ ಇರೋಂಗಾಗಿದೆ. ಅರ್ಜುನ್, ಪ್ರಾಜೆಕ್ಟ್ ರೆಡಿ ಆಗ್ದೇನೆ ಆರ್ಡರ್ಸ್ ಎಲ್ಲ ಬಂದ್ಬಿಡ್ತಾ ಇದೆ. ನೀನು ಹರ್ಬಲ್ ರಿಲ್ಯಾಕ್ಸ್ ಫಾರ್ಮುಲಾನ ಲ್ಯಾಬ್ ಕಳಿಸಿದ್ರೆ ಅವರು ಮೇಕಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಯಾನ್, ಬಿಸ್ನೆಸ್ ವಿಷಯ ಮನೇಲಿ ಮಾತಾಡಿದ್ರೆ ಆಫೀಸಲ್ಲಿ ಮಾಡೋಕೆ ಏನ್ ಕೆಲಸ ಇರುತ್ತೆ? ಕೆಲ್ಸಕ್ ಬಾರದ್ ಲಾಜಿಕ್ ಮಾತಾಡ್ಬೇಡ. ಟೈಮ್ ಇಸ್ ಮನಿ, ಯು ನೋ. ಅಫ್ ಕೋರ್ಸ್ ಎಸ್. ಆದ್ರೆ ಲೈಫಿಗೆ ಬೇಕಿರೋದೆಲ್ಲ ಮನಿ ಕೊಡೋದಿಲ್ಲ ಸ್ಯಾನ್. ಬೇಡದೆ ಇರೋ ಫಿಲಾಸಫಿ ಮಾತಾಡಿದ್ರೆ ಕೊಂದು ಬಿಡ್ತೀನಿ. ಓಕೆ ಓಕೆ ಓಕೆ, ಕೂಲ್ ಕೂಲ್, ರಿಲ್ಯಾಕ್ಸ್. ಅದೇನೋ ಹೊಸದಾಗಿ ಎಲ್ಲೋ ಸಿಕ್ತಂತಮ್ಮ. ತುಂಬಾ ಮಹಿಮೆ ಇರೋ ತರ ಇದೆ. ಕೆಟ್ ಕೆಟ್ ಕನ್ಸ್ ಬೀಳ್ದೇ ಇರೋ ಹಾಗೆ, ಯಾವುದೇ ಅನರ್ಥಗಳು ಜರಗದೆ ಇರೋ ಹಾಗೆ ಅದನ್ನ ನಾನೇ ಕಟ್ಕೊ ಅಂತ ಹೇಳ್ದೆ. ಹೌದಾ? ಸರಿ, ನನಗೆ ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಕೌಸಲ್ಯ, 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 ಬಾಮ ಬಂದು ಆರ್ತಿ ತಗೋ. ಏ ಮುದ್ದು, ಬಾರೋ ಬಂದ್ ಆರ್ತಿ ತಗೋ. ಇರು ಅಜ್ಜಿ, ಅತ್ತೆ ನೆಪ್ಸಿ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಎದ್ಮೇಲೆ ಹೇಳುವಂತೆ ಬಿಡೋ, ಈಗ ಹೇಳಿಸ್ಬೇಡ. ಅತ್ತೆ ಅಮೆರಿಕದಿಂದ ನಂಗೆ ಒಳ್ಳೊಳ್ಳೆ ಗಿಫ್ಟ್ ತಂದಿರ್ತಾರೆ, ಅವೆಲ್ಲ ನಾನ್ ನೋಡ್ಬೇಕು. ಎಬ್ಬಸ್ತೀನಮ್ಮ ಪ್ಲೀಸ್. ಅವರು ಬಹಳ ಸುಸ್ತಾಗಿ ಬಂದಿದ್ದಾರೆ. ಅವಳಿಗೆ ಎಚ್ಚರ ಆಗೋವರೆಗೂ ಯಾರು ಎಬ್ಬಿಸ್ಬೇಡಿ. ಎದ್ಮೇಲೆ ಮಾತಾಡುವಂತೆ ಬಿಡು. ನೀವ್ ದೊಡ್ಡವ್ರು ಇದೀರಲ್ಲ, ನಮ್ ಫೀಲಿಂಗ್ಸ್ ನ ಅರ್ಥನೇ ಮಾಡ್ಕೊಳಲ್ಲ. ಆರ್ತಿನಾ? ಓಕೆನಾ ಮುದುಕಿ? ಅಯ್ಯೋ ನಿನ್ನ. ಹಲೋ